ಸರ್ ಹೇಳಿ, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದೀರಾ, ಏನ್ ಹೇಳಿ ಇಷ್ಟಪಡ್ತೀರಾ? ನಾನು ಕೆ ಸುರೇಶ್ ಅಂತ ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮೇ ಅಲ್ಲಿ ಹೊರಗಡೆ ಬಂದಿದ್ದೀನಿ. ಜನಸೇವೆ ಮಾಡಬೇಕಂತ ತುಂಬಾ ಆಸೆ, ಅದರಿಂದ ನಾನು ಭಾರತೀಯ ಪಕ್ಷ ಜನತಾ ಪಾರ್ಟಿಯನ್ನು ಸೇರಿದ್ದೇನೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಏನು ಕುಂದುಕೊರತೆ ಇದೆಯೋ ಜನಗಳಿಗೆ ಸ್ಪಂದಿಸಿ ಅವರಿಗೆ ಆದಷ್ಟು ಏನು ಹೆಲ್ಪ್ ಮಾಡಬೇಕು ಮಾಡೋಕ್ಕೆ ನನಗೆ ಒಂದು ಪಕ್ಷ ಬೇಕಾಗಿತ್ತು. ಅದು ಭಾರತೀಯ ಜನತಾ ಪಕ್ಷ ನನಗೆ ಇಷ್ಟವಾದ ಪಕ್ಷ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ, ಅವರ ಆದರ್ಶದ ಮೇರೆಗೆ ನಾನು ಈ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿದ್ದೇನೆ. ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆದರ್ಶದಿಂದ ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಚೆಲುವಾದಿ ನಾರಾಯಣ ಸ್ವಾಮಿ, ಲೀಡರ್ ಆಫ್ ಅಪೋಸಿಷನ್, ಮತ್ತೆ ಸಪ್ತಗಿರಿ ಗೌಡ ಅವರು, ಗಾಂಧಿನಗರ MLA ಕ್ಯಾಂಡಿಡೇಟ್ ಅವರು 2 ಬಾರಿ ಇದಾಗಿದ್ದಾರೆ. ಬಟ್ ಈ ಸಲ ಅವ್ರನ್ನ ಖಂಡಿತವಾಗಿ ನಾವು ಗೆಲ್ಸ್ತೀವಿ. ಇದು ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಸೇರ್ಪಡೆ ಆಗಿದ್ದೇವೆ. ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸೀರೆ ಹಂಚೋದಾಗ್ಲಿ, ಅನ್ನದಾಸೋಹ ಆಗ್ಲಿ ಮಾಡಿದ್ರಿ, ಏನ್ ಈ ತರ ನಾನು ಸಮಾಜ ಸೇವೆ ತುಂಬಾ ಇದಕ್ಕೆ ಮುಂಚೆನೂ ಎಲ್ಲ ಮಾಡಿದ್ದೇನೆ. ಆಗ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಮಾಡಿದ್ದೇನೆ, ಈಗ ಪಕ್ಷದಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತಾ ಇರ್ತೀನಿ. ನೋಡಿ, ಇದು ಪ್ರಾರಂಭ ಹೇಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಚುನಾವಣೆ ಬರುವ ಹೊತ್ತಿಗೆ ಕಾಂಗ್ರೆಸ್ ಮನೆ ಬಾಗಿಲಾಕಿರುತ್ತೆ. ಅಂತ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ. ಇದು ಈ ಕ್ಷೇತ್ರದಲ್ಲಿ ಸುರೇಶ್ ಅವರು ಮತ್ತು ಅವರ ಸಂಗಡಿಗರಿಂದ ಪ್ರಾರಂಭ. 28 ಚುನಾವಣೆಯಲ್ಲಿ MLA ನೋಡಿ, ಕಳೆದ ಬಾರಿ ಕೇವಲ 105 ಮತಗಳಿಂದ ಸೋತಿದ್ದಾರೆ. ಸೊ ಹಲವರಿಗೆ ಅದು ಏನೋ ಗೆದ್ದೇ ಬಿಡ್ತೀವಿ ಅನ್ನೋದು ಇದೇ ಏನೋ ಅನುಮಾನವೇ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಎಲ್ಲರೂ ಅವರವರ ಕ್ಷೇತ್ರಗಳ ಸುತ್ತಾಟದಲ್ಲಿ ಇದ್ರು. ನಮ್ಮಂತವರು ಸ್ವಲ್ಪ ಇನ್ನೊಂದ್ 2 ದಿವಸ ಸಮಯ ಕೊಟ್ಟಿದ್ರೆ ದಿನೇಶ್ ಗುಂಡೂರಾವ್ ಅವರು ಆಗ್ಲೇ ಕೊಡಗಿನಲ್ಲಿ ಇರ್ತಿದ್ರು. ಏನ್ ಮಾಡ್ತಾರೆ, ಅವರ ಅದೃಷ್ಟ, ಅದನ್ನೇ ಹೇಳಿದ್ರು ಅವರು. ಆದ್ರೆ ಇದು ಅದೃಷ್ಟದ ಫಲಗಳಲ್ಲ. ಜನಸಾಮಾನ್ಯರ ಜೊತೆಯಲ್ಲಿ ಬೆರೆತು ವಿಶ್ವಾಸದಿಂದ ನಾವು ನಡೆದ್ರೆ ಖಂಡಿತವಾಗ್ಲೂ ಆಗತ್ತೆ. ಅದರಲ್ಲೂ ನಮ್ಮ ಸಪ್ತಗಿರಿ ಗೌಡರು ಸೌಮ್ಯವಾದಿ, ಅವರು ಯಾವುದೇ ವಿಚಾರಗಳಿಗೆ ಹೋಗುವಂತವರಲ್ಲ. ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬೆರೀತಕ್ಕಂಥವ್ರು. ಅಂತವರು ನಮಗೆ ಸಿಕ್ಕಿರೋದೇ ನಮಗೆ ಒಂದು ಭಾಗ್ಯ. ಇದನ್ನ ಜನರ ಮನಕ್ಕೆ ನಾವು ಮುಟ್ಟಿಸ್ಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥ ಸುರೇಶ್ ಮತ್ತು ಸಂಗಡಿಗರು ಇವರೆಲ್ಲರೂ ಸೇರಿ ಇದನ್ನ ಗಟ್ಟಿಗೊಳಿಸ್ತಾರೆ. ಎಲ್ಲಾ ವಾರ್ಡ್ಗಳಲ್ಲೂ ಇದೇ ರೀತಿ ಇದೆ. ಈ ಮುಂದಿನ ದಿನಗಳಲ್ಲಿ ಅದನ್ನೇ ಮಾಡ್ತೇವೆ. ಮುಂದಿನ ಸಾರಿ ಸುಮಾರು 30,000 ರಿಂದ 40,000 ಲೀಡಲ್ಲಿ ಈ ಕ್ಷೇತ್ರದಲ್ಲಿ ಗೆಲ್ತೀವಿ. ಮೊದಲು ಎಲ್ಲರಿಗೂ ನಾನು JB ಮೇಳಕ್ಕೆ ಬಯಸ್ತೀನಿ. ನಮ್ಮ ಇವರು ಕೆ ಸುರೇಶ್ ಅಂತ, ಇವರು ಸೂಪರಿಂಟೆಂಡೆಂಟ್ ಹಾಗೂ ಕೇಂದ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು 2 ವರ್ಷ ಸರ್ವಿಸ್ ಇದ್ರು. ಅದನ್ನ ವಾಲಂಟ್ರಿ ಕೊಟ್ಟು ಅವರು ಜನಸೇವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲರಿಗೂ ಈ ಗುಣ ಬರಲ್ಲ. ವಾಲಂಟ್ರಿ ಆದ್ಮೇಲೆ ಎಲ್ಲ ವೀರಸ್ ತಗೊಂಡು ಆರಾಮಾಗಿರೋಣ, ಅವ್ರು ನಮ್ಮ ಫ್ಯಾಮಿಲಿ ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಇದ್ದಾರೆ. ಬಟ್ ಇವರು ಆತರ ಇಲ್ಲ. ಜನಸೇವೆ ಮಾಡಬೇಕು, ಜನಸೇವೆನೇ ಜನಾರ್ದನ ಸೇವೆ ಅಂತ ಹೇಳಿ ಇವರು ಬರ್ತಾ ಇದ್ದಾರೆ. ನಮ್ಮ ದಲಿತರು ಎಲ್ಲರೂ ಮುಂದೆ ಬರಬೇಕು, ನಮ್ಮ ದಲಿತರು ಒಳ್ಳೇದಾಗ್ಬೇಕು, ನಮ್ಮ ಜನರಿಗೆ ಒಳ್ಳೇದಾಗಬೇಕು, ಹಿಂದುಳಿದವರೆಗೂ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಇವ್ರು ಬಂದಿದ್ದು ತುಂಬಾ ರಾಜಕೀಯಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಇದೇ ತರ ಇವ್ರು ಮುಂದೆ ಮೇಲ್ ಬರ್ಲಿ ಅಂತ ಹೇಳಿ ನಮ್ಮ ದೇವರನ್ನ ಹಾರೈಸ್ತಾ ಇದ್ದೀನಿ ಸರ್. ದೇಶಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಈ ಸತಿ ನಾವು BJP-ನ ಅಣ್ಣನ ಮುಖಾಂತರ ಗೆಲ್ತೀವಿ ಅಂತ ಒಂದು 100% ಗೆಲ್ಸ್ತೀವಿ ನಾವು BJP-ನ. ಕರುಣಾಕರ್ ಯಾದವ್